ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಅದಕ್ಕೆ ಒಂದು ಕಾರಣ ಯೆಶಾಯನ ಗ್ರಂಥದಿಂದಲೇ ನಾವು ನೋಡಿಕೊಳ್ಳಬಹುದು. ಇಂದು ನಾವು 30ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತೀವಿ. ಅದರಲ್ಲಿ ಕೂಡ ಕೆಲವು ಕಾರಣಗಳಿದೆ. ಆದರೆ 34:16ರಲ್ಲಿ ಈ ರೀತಿಯಾಗಿ ಒಂದು ಮಾತು ದೇವರು ಯೆಶಾಯನ ಮುಖಾಂತರವಾಗಿ ತಿಳಿಸುವಂಥದ್ದು, ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ. ಬರೀ ಓದಬಾರ್ದು, ಹುಡುಕಿ ಓದಿರಿ. ಇವುಗಳಲ್ಲಿ ಯಾವುದು ಇಲ್ಲದಿರದು, ಎಲ್ಲವೂ ಜೊತೆಯಾಗಿರುವವು. ಆತನ ಬಾಯಿಂದ ಅಪ್ಪಣೆಯಾಯಿತಲ್ಲವೇ, ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿತಷ್ಟೇ. ಆತನೇ ಇವುಗಳಿಗೆ ಪಾಲು ಮಾಡಿಕೊಟ್ಟಿದ್ದಾನೆ. ದೇವರ ವಾಕ್ಯವನ್ನು ಅರೇಂಜ್ ಮಾಡಿರುವಂಥದ್ದು ಯಾರು ಎಂಬುದಾಗಿ ನೋಡುವಾಗ ದೇವರು ತಾನೇ ಅದನ್ನು ಕ್ರಮಪಡಿಸಿದ್ದಾನೆ. ಹಾಗಾದರೆ ದೇವರು, ಇನ್ನೊಂದು ರೀತಿಯಿಂದ ಹೇಳಬೇಕಾದರೆ, ದೇವರು ತನ್ನ ಹಸ್ತದಿಂದ ದೇವರು ತಾನೇ ಯಾವ ರೀತಿಯಾಗಿ ಏನಾದರೂ ಅಡಿಗೆ ಮಾಡೋದಾದರೆ ಇದು ಮೊದಲು, ಅನಂತರ ಇದು ಹೀಗೆಲ್ಲ ಮಾಡ್ತಾರೆ. ಆ ರೀತಿಯಾಗಿ ದೇವರು ಒಂದು ದೊಡ್ಡ ಔತಣವನ್ನು ನಮಗೋಸ್ಕರವಾಗಿ ಕ್ರಮಪಡಿಸಿಟ್ಟಿದ್ದಾನೆ. ಅದನ್ನು ತೆಗೆದುಕೊಳ್ಳುವಂಥದ್ದು, ಅದನ್ನು ಸ್ವೀಕಾರ ಮಾಡುವಂಥದ್ದು, ಅದನ್ನು ಸವಿಯುವಂಥದ್ದು, ಉಣ್ಣುವಂಥದ್ದು ನಮ್ಮ ಒಂದು ಭಾಗ್ಯ. ಸರಿ, 30ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ನಾವು ನೋಡಿಕೊಳ್ಳುವಾಗ ಯೆಹೋವನು ಹೀಗೆ ನುಡಿಯುತ್ತಾನೆ, ದ್ರೋಹಿಗಳಾದ ನನ್ನ ಮಕ್ಕಳ ಗತಿಯನ್ನು ಏನು ಹೇಳಲಿ? ಹೌದು, ದೇವರು ದೇವಜನರನ್ನು ದ್ರೋಹಿ ಎಂಬುದಾಗಿ ಹೇಳಲಿಕ್ಕೆ ಒಂದು ಕಾರಣ ಇದೆ. ಮುಂದೆ ನೋಡೋಣ. ಇವರು ನನ್ನನ್ನು ಕೇಳದೆ, ಒಂದು ಆಲೋಚನೆಯನ್ನು ಸಾಗಿಸಿ, ನನ್ನ ಆತ್ಮ ಪ್ರೇರಿತರಾಗದೆ ಉಪಾಯವನ್ನು ನೇಯ್ದು ಪಾಪದ ಮೇಲೆ ಪಾಪವನ್ನು ಸೇರಿಸಿಕೊಂಡಿದ್ದಾರಷ್ಟೆ. ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ಆಲೋಚನೆಯಲ್ಲಿ ಸಾಗ್ತಾ ಇಲ್ಲ, ನನ್ನ ಆತ್ಮ ಪ್ರೇರಿತರಾಗ್ತಾ ಇಲ್ಲ. ತಮ್ಮದೇ ಆದ ಉಪಾಯ ಹೇಗೆ ಅಂತ ಹೇಳ್ಬಿಟ್ಟು ನೋಡುವಾಗ 2ನೇ ವಚನದಲ್ಲಿ ನಾವು ನೋಡ್ತೇವೆ. ಐಸಾಯ ಚಾಪ್ಟರ್ 30 ವರ್ಸ್ 2, 2ನೇ ವಚನ, ಫರೋಹನ ಆಶ್ರಯವನ್ನು ಪಡೆದು ಐಗುಪ್ತವನ್ನು ಮರೆ ಹೋಗಬೇಕೆಂದು ನನ್ನ ಮಾತನ್ನು ಕೇಳದೆ ಐಗುಪ್ತಕ್ಕೆ ಪ್ರಯಾಣವಾಗಿ ಹೊರಟಿದ್ದಾರೆ. ಆ ಕಾಲದಲ್ಲಿ ಪ್ರಯಾಣ ಆಗೋದು ಭಾಳ ಕಷ್ಟ. ಆದರೂ ಕೂಡ ಇವರು ಪ್ರಯಾಣವಾಗಿ ಹೋಗಿದ್ದಾರೆ. ದೇವರ ಊರಿಗೆ, ದೇವರ ದೇಶಕ್ಕೆ, ದೇವರ ವಾಕ್ಯಕ್ಕೆ, ದೇವರ ಪ್ರವಾದಿಗೆ, ದೇವರಿಗೆ ಬೆನ್ನು ತೋರಿಸಿ ಐಗುಪ್ತದ ಕಡೆಗೆ ಅವರು ಹೊರಟಿದ್ದಾರೆ. ಆದ ಕಾರಣ ಫರೋಹನ ಆಶ್ರಯದಿಂದ ನಿಮಗೆ ನಾಚಿಕೆ, ಐಗುಪ್ತವನ್ನು ಮರೆ ಹೋಗೋದರಿಂದ ಅವಮಾನ ಎಂಬುದಾಗಿ ದೇವರು ಅವರಿಗೊಂದು ವಾರ್ನಿಂಗ್ ಕೊಟ್ಟಿರುವಂಥದ್ದನ್ನು ನೋಡಬಹುದು. ಮತ್ತು ದೇವರು ಆಗಾಗ ಜಂಬದ ಮೃಗವೆಂದು ಹೆಸರಿಟ್ಟಿದ್ದೇನೆ ಎಂಬಂಥ ಮಾತನ್ನು ಕೂಡ ನಾವು ನೋಡಿಕೊಳ್ತೀವಿ 7ನೇ ವಚನದಲ್ಲಿ. ಹೌದು, ಗರ್ವ ದೇವರಿಗೆ ಇಷ್ಟ ಇಲ್ಲ. ಒಂದು ವಾಕ್ಯ ನಾನು ಓದ್ಕೊಳ್ಬೇಕು. ಯಾಕಂತ ಹೇಳಿದರೆ ಭಾಳ ಸಾರಿ ಯೆಶಾಯನ ಗ್ರಂಥದಲ್ಲಿ ನೋಡುವಾಗ ಈ ಗರ್ವದ ಬಗ್ಗೆ, ಜಂಬದ ಬಗ್ಗೆ, ಸೊಕ್ಕಿನ ಬಗ್ಗೆ ಇವೆಲ್ಲ ಒಂದೇ ಮಾತು, ಒಂದೇ ಅರ್ಥ. ಅದರ ಬಗ್ಗೆ ದೇವರು ಆಗಾಗ ಹೇಳುವಂಥ ಒಂದು ದುಃಖದಿಂದ, ವಿಷಾದದಿಂದ, ಇದರಿಂದ ದೊಡ್ಡ ಅನಾಹುತ
ದೇವಜನರಿಗೆ ಆಗ್ತಾ ಇದೆ. ಬನ್ನಿರಿ ನೋಡೋಣ 5ನೇ ಅಧ್ಯಾಯ, ಮೊದಲನೇ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 5ನೇ ಅಧ್ಯಾಯ 5ನೇ ವಚನದಲ್ಲಿ 2ನೇ ಭಾಗ, ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಸೇವೆ ಮಾಡಲಿಕ್ಕೆ ಮುಖ್ಯವಾದಂಥ ಒಂದು ಗುಣ, ಸ್ವಭಾವ, ಆತ್ಮ ದೀನತ್ವ. ಆ ದೀನತ್ವ ಸ್ವಲ್ಪ ಇರಬಾರ್ದು. ಯಾವ ರೀತಿಯಾಗಿ ವಸ್ತ್ರ ನಾವು ಹಾಕ್ಕೊಳ್ಳುವಾಗ ಪೂರ್ಣವಾಗಿ ಹಾಕ್ಕೊಳ್ತೀವಲ್ಲ, ಧರಿಸ್ಕೊಳ್ತೀವಲ್ಲ, ಆ ರೀತಿಯಾಗಿ ದೀನ ಮನಸ್ಸೆಂಬ ವಸ್ತ್ರ ತುಂಬ ಹಾಕಿಕೊಂಡು ನಾವು ಸೇವೆ ಮಾಡಬೇಕು. ಯಾಕೆ? ಇನ್ನೊಂದು ಕಾರಣ, ದೀನತ್ವ ಇಲ್ಲದಿದ್ದರೆ ಏನಾಗ್ತದೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಹೌದು, ಇಲ್ಲಿ ಕೂಡ ಜಂಬದ ಬಗ್ಗೆ ಯೆಶಾಯ 37ರಲ್ಲಿ ನಾವು ನೋಡಿದ್ವಿ. ಆದ ಕಾರಣ ಇದನ್ನು ನಾವು ನೆನಪಿಗೆ ತಂದುಕೊಳ್ತಕ್ಕಂಥದ್ದು. ಯೆಹೋವನ ಉಪದೇಶವನ್ನು ಕೇಳಲೊಲ್ಲದ ಸಂತತಿಯಾರಾಗಿದ್ದಾರೆ ಎಂಬುದಾಗಿ ದೇವರು ಅವರ ವಿಷಯದಲ್ಲಿ ಬೇಸರ ಪಟ್ಟುಕೊಳ್ತಾನೆ 9ನೇ ವಚನದಲ್ಲಿ. ಹೌದು, ಅದೇ ರೀತಿಯಾಗಿ ದಿವ್ಯದರ್ಶಿಗಳನ್ನು ಕುರಿತು ನಿಮಗೆ ದರ್ಶನವಾಗದಿರಲಿ ಅನ್ನುತ್ತಾರಂತೆ. ಆಶ್ಚರ್ಯ. 10ನೇ ವಚನ. ಹೌದು, ಮತ್ತು ಸಾಕ್ಷಾತ್ಕಾರಿಗಳಿಗೆ ನಮಗಾಗಿ ನ್ಯಾಯವಾದವುಗಳನ್ನು ಸಾಕ್ಷಾತ್ಕರಿಸಬೇಡ್ರಿ ಎಂಬುದಾಗಿ ಹೇಳ್ತಾರಂತೆ. ಹೇಳಿಬಿಟ್ಟು ಇನ್ನೊಂದು ಮಾತನ್ನು ಹೇಳ್ತಾರೆ. ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಮಾತು. ಯೆಶಾಯ 30 10ನೇ ವಚನದ ಕೊನೆಯ ಭಾಗದಲ್ಲಿ, ನಯವಾದವುಗಳನ್ನು ನಮಗೆ ನುಡಿರಿ. ಆಗಿನ ಕಾಲದಲ್ಲಿ ಕೂಡ ಇದ್ದರು ಏನಂತ, ಭಾಳ ಕಠಿಣವಾದ ಮಾತಾಡಬೇಡ್ರಿ, ನಮಗೆ ಒರಟಾದಂಥ ಮಾತು ಬೇಡ, ನಯವಾದ ಸಾಫ್ಟಾಗಿ ಮೃದು ಮಾತಿನ ಸಂದೇಶ ನಮಗೆ ಕೊಡ್ರಿ ಎಂಬುದಾಗಿ ಕೇಳುವಂಥವರು ಆ ದಿವಸಗಳಲ್ಲಿ ಇದ್ದರು. ಮತ್ತು ಮಾಯವಾದವುಗಳನ್ನೇ ಸಾಕ್ಷಾತ್ಕರಿಸಿರಿ. ನೋಡ್ರಿ ಏನೇನು ಬೇಡಿಕೆ. ಮಾರ್ಗದಿಂದ ತೊಲಗಿರಿ, ನಿಮ್ಮ ದಾರಿಗೆ ಓರೆಯಾಗಿರಿ. ಇಸ್ರಾಯೇಲರ ಸದಮಲ ಸ್ವಾಮಿಯನ್ನು ನಮ್ಮ ಮುಂದೆ ನಿಲ್ಲದ ಹಾಗೆ ಮಾಡಿರಿ ಎಂದು ಹೇಳುತ್ತಾರೆ. ಭಾಳ ದುಃಖ. ಎಷ್ಟು ದೇವಜನರು, ಇನ್ನೊಂದು ರೀತಿಯಿಂದ ಹೇಳಬೇಕಾದ, ದೇವ್ರ ಸೇವಕರು ಬೇಡ, ದೇವರ ವಾಕ್ಯವೂ ಬೇಡ, ದೇವರು ಬೇಡ. ಯಾರು? ದೇವಜನರು. ಆದ ಕಾರಣ ಇಸ್ರಾಯೇಲರ ಸದಮಲ ಸ್ವಾಮಿಯು ಹೀಗನ್ನುತ್ತಾನೆ. 12ನೇ ವಚನ, ಯೆಶಾಯ 30:12. ನೀವು ಈ ಮಾತನ್ನು ಅಸಡ್ಡೆ ಮಾಡಿ ಬಲಾತ್ಕಾರ ಕುಯುಕ್ತಿಗಳನ್ನು ನಂಬಿ ಅವುಗಳನ್ನೇ ಆಧಾರ ಮಾಡಿಕೊಂಡದರಿಂದ ನಾನು ನಿಮ್ಮನ್ನು ತೀರ್ಪು ಮಾಡಬೇಕು ಎಂಬುದಾಗಿ ದೇವರು ಹೇಳ್ತಾರೆ. ಆದರೂ ಆ ರೀತಿಯಾಗಿ ಹೇಳಿಬಿಟ್ಟು 15ನೇ ವಚನದಲ್ಲಿ ಎಂಥ ದೊಡ್ಡ ಮನಸ್ಸು ದೇವರಿಗೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹೇಳ್ತಾರೆ 30ನೇ ಅಧ್ಯಾಯ 15ನೇ ವಚನದಲ್ಲಿ, ನೀವು ತಿರುಗಿಕೊಂಡು, ದೇವರೇ ಬೇಡ, ದೇವ್ರ ಸೇವಕರೇ ಬೇಡ, ದೇವ್ರ ವಾಕ್ಯ ಮಾತಾಡಿದರೂ ನಮಗೆ ನಯವಾಗಿ ಮಾತಾಡಬೇಕು. ಆ ರೀತಿಯಾಗಿ ಅಸಡ್ಡೆ ಮಾಡಿದಂಥ ಪ್ರವಾದಿಗಳನ್ನು ಅಸಡ್ಡೆ ಮಾಡಿದಂಥವರಿಗೆ ದೇವರು ಹೇಳುವಂಥ ಮಾತನ್ನು ಕೇಳ್ರಿ. ಅದೇನೆಂದರೆ, ನೀವು ತಿರುಗಿಕೊಂಡು ಸುಮ್ಮನಿದ್ರೆ ಏನು ಮಾಡೋದು ಬೇಡ. ದೇವರಿಗೆ ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂತ ಅವರ ಆಲೋಚನೆ ಇತ್ತೇ ಏನೋ, ಅದಕ್ಕೆ ಅದನ್ನು ತಿಳ್ಕೊಂಡು ದೇವರು, ನೀವು ತಿರುಗಿಕೊಂಡು ಸುಮ್ಮನಿರ್ರಿ ನೀವು, ಆದರೆ ತಿರುಗಿಕೊಳ್ರಿ, ನಿಮಗೆ ರಕ್ಷಣೆ ಆಗುವುದು. ಇಷ್ಟು ಈಸಿನಾ? ಇಷ್ಟು ಸುಲಭನಾ? ಆ ರೀತಿಯಾಗಿ ಹೇಳೋಕ್ಕಿಂತಲೂ ದೇವರು ಇಷ್ಟು ಒಳ್ಳೆಯವನ ಎಂಬುದಾಗಿ ನಾವು ಹೇಳೋಣ. ಶಾಂತರಾಗಿ ಭರವಸದಿಂದ ಇರುವುದೇ ನಿಮಗೆ ಬಲ. ನೆಹೆಮೀಯ 8:10. ಕರ್ತನ ಆನಂದವೇ ನಿಮಗೆ ಬಲ.
ಇಲ್ಲಿ ಶಾಂತರಾಗಿ ಭರವಸೆದಿಂದಿರುವುದು ನಿಮಗೆ ಬಲ. ಈ ರೀತಿಯಾಗಿ ಹೇಳಿದರೂ ಅವರು ಒಪ್ಪಿಕೊಂಡಿಲ್ಲ. ಅವರೇನು ಹೇಳ್ತಾರೆ? ಬೇಡವೇ ಬೇಡ ಅಂತ ಹೇಳ್ತಾರಂತೆ. ಆ ರೀತಿಯಾಗಿದ್ದರೂ ದೇವರು ನೋಡ್ರಿ ಬಿಡಲಿಲ್ಲ. ಮತ್ತೆ ದೇವರ 18ನೇ ವಚನದಲ್ಲಿ ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರು. ಆಯ್ತು, ನಾನು ವೆಯ್ಟ್ ಮಾಡ್ತೀನಿ. ಬೇಡ ಅಂದ್ಬಿಟ್ರಲ್ಲ, ನಾನು ವೆಯ್ಟ್ ಮಾಡ್ತೀನಿ. ಆದರೆ ಯಾಕೆ ವೆಯ್ಟ್ ಮಾಡ್ತೀನಿ? ದಂಡನೆ ಕೊಡಲಿಕ್ಕಲ್ಲ, ಕೃಪೆ ತೋರಿಸ್ಲಿಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಅಂತ ದೇವರು ಹೇಳ್ತಾನೆ. 30ನೇ ಅಧ್ಯಾಯ ಯೆಶಾಯ 18ನೇ ವಚನ. ಮತ್ತೆ ದೇವರು ಕಾಣಿಸ್ಕೋಬೇಕಂತ ಇಷ್ಟಪಡ್ತಾನೆ. ಯಾಕೆ ಕಾಣಿಸ್ಕೋಬೇಕು? ಅವ್ರು ದಂಡಿಸ್ಬೇಕಂತ. ಬೇಡ ಅಂತ ಹೇಳಿದಂಥವ್ರು ದಂಡಿಸಲೇಬೇಕಾದ್ರೆ ದೇವರು ಹೇಳ್ತಾನೆ, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಬೇನು. ಬಹಳ ಆಶ್ಚರ್ಯ, ಬಹಳ ಆಶ್ಚರ್ಯ. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು. 19ನೇ ವಚನ ಯೆಶಾಯ 30:19. ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಹೌದು, ಒಂದು ವೇಳೆ ಇನ್ನೂ ದೇವರು ಹೇಳುವುದು, ಚೀಯೋನಿನ ಜನರೇ, ನೀವು ಇನ್ನೂ ಅಳುವುದೇ ಇಲ್ಲ. ನಿಮಗೆ ಕೃಪೆ ತೋರಿಸುವೆನು. ಮತ್ತೆ ಮತ್ತೆ ಕೃಪೆ ತೋರಿಸ್ತೇನೆ ಅಂದರೆ ಕ್ರಿಸ್ತನನ್ನು ತೋರಿಸ್ತೀನಿ. ದೇವರ ರಾಜ್ಯ, ಕ್ರಿಸ್ತನ ರಾಜ್ಯ ಸ್ಥಾಪನೆ. ಕೇಳಿದ ಕೂಡಲೇ ನಿಮಗೆ ಸದುತ್ತರವನ್ನು ದಯಪಾಲಿಸುವೆನು. ಬೇಡವೇ ಬೇಡ ಎಂಬುದಾಗಿ ಹೇಳಿದಂಥ ಜನರಿಗೆ 30:16ನೇ ವಚನದಲ್ಲಿ ಅಂಥವರಿಗೆ ದೇವರು ಈ ರೀತಿಯಾಗಿ ಮಾತಾಡಿದ್ದು, ಕೇಳಿದ ಕೂಡಲೇ ನಿಮಗೆ ಉತ್ತರವನ್ನು ದಯಪಾಲಿಸುವೆನು. ಕರ್ತನ ಕಷ್ಟವನ್ನು, ಶ್ರಮೆಯನ್ನು, ನಿಮಗೆ ಅನ್ನ ಪಾನಗಳನ್ನು ಕೊಟ್ಟರೂ ನಿಮ್ಮ ಬೋಧಕನು ಇನ್ನೂ ಮರೆಯಾಗಿರನು. ಹೌದು, ನಿಮ್ಮ ಬೋಧಕನನ್ನು ಕಣ್ಣಾರೆ ಕಾಣುವಿರಿ. ಇದು ಕ್ರಿಸ್ತನ ಒಂದು ಛಾಯೆ, ಕ್ರಿಸ್ತನ ಒಂದು ಪ್ರವಾದನೆ. ಅಷ್ಟೇ ಅಲ್ಲ, 21ನೇ ವಚನದಲ್ಲಿ ದೇವರು ಇನ್ನೊಂದು ಆಶೀರ್ವಾದ ಅವರಿಗೆ ಹೇಳ್ತಾನೆ. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ, ಒಂದು ವೇಳೆ ದಾರಿ ತಪ್ಪುವಾಗ, ಇದೇ ಮಾರ್ಗ, ಯೋಹಾನ 14:6, ನಾನೇ ಮಾರ್ಗ ಎಂಬ ಆತನು, ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಆದರೆ ಒಂದು ಕೆಲಸ ಮಾಡಬೇಕು. ನೀವು ಮಾಡಿಕೊಂಡಂಥ ನಿಮ್ಮ ಬುದ್ಧಿಯಿಂದ, ನಿಮ್ಮ ನಂಬಿಕೆಯಿಂದ, ನಿಮ್ಮದೇ ಆದಂಥ ವಿಗ್ರಹಗಳನ್ನು ತೊಲಗಿ ಎಂಬುದಾಗಿ ಹೊಲೆಯಂತೆ ಬಿಸಾಟು ಬಿಟ್ಟರೆ ಏನಾಗ್ತದೆ? 23ನೇ ವಚನ ಭಾಳ ವಿಚಿತ್ರವಾದಂಥ ಒಂದು ಟರ್ನಿಂಗ್, ಒಂದು ದಿಕ್ಕು, ಒಂದು ಪ್ರಕಾಶ, ಒಂದು ಬಾಗಿಲು, ಒಂದು ಬೆಳಕು. ಏನದು ನೋಡೋಣ ಬನ್ನಿರಿ. ಯೆಶಾಯ 30:23. ಆಗ ನೀವು ಹೊಲದಲ್ಲಿ ಬೀಜ ಬಿತ್ತುವುದಕ್ಕೆ ಆತನು ಬಿತ್ತನೆಯ ಮಳೆಯನ್ನು ದಯಪಾಲಿಸುವನು. ಮಳೆ, ಮಳೆ. ತಂದೆ ಮಗನಾದಂಥ ಮಾರ್ಗವಾಗಿರುವಂಥ ಯೇಸು ಕ್ರಿಸ್ತನು, ಮಳೆಯಾಗಿರುವಂಥ ಪವಿತ್ರಾತ್ಮನು. ಇಡೀ ತ್ರಯೇಕ ದೇವರು ಐಗುಪ್ತದ ಮೇಲೆ ಆತ್ಕೊಳ್ತೇನೆ, ಲೋಕದ ಮೇಲೆ ಆತ್ಕೊಳ್ತೇನೆ. ದೇವರು ಬೇಡ, ನಮಗೆ ನಯವಾಗಿ ಮಾತಾಡಬೇಕು ಎಂಬಂತ ಹೇಳಿದಂಥವರಿಗೆ ದೇವರು ಆ ರೀತಿಯಾಗಿ ಮಾತನಾಡಿಬಿಟ್ಟು ಸಮೃದ್ಧಿಯಾಗಿ ಒದಗಿಸುವನು. ಹೌದು, ದೇವರು ಭಾಳ ಒಳ್ಳೆಯವನು. ದೇವರ ಒಳ್ಳೆತನವನ್ನು ಕೆಲವು ಸಾರಿ ನಾವು ದುರುಪಯೋಗ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಆದರೂ ಕೂಡ
ದೇವರು ಒಳ್ಳೆಯವನೇ ಆಗಿ ನಡೆಸುವಾತನಾಗಿದ್ದಾನೆ. ಯೆಹೋವನು ತನ್ನ ಜನರ ವ್ರಣವನ್ನು ಕಟ್ಟಿ, 26ನೇ ವಚನ, ಯೆಹೋವನು ತನ್ನ ಜನರ ವ್ರಣವನ್ನು ಕಟ್ಟಿ ಅವರ ಪೆಟ್ಟಿನ ಗಾಯವನ್ನು ಗುಣ ಮಾಡುತ್ತಾನೆ. ಆ ರೀತಿಯಾಗಿ ಗುಣ ಮಾಡುವ ದಿವಸದಲ್ಲಿ ಚಂದ್ರನ ಬೆಳಕು ಸೂರ್ಯನ ಬೆಳಕಿನಂತಿರುವುದು. ವಾವ್! ಚಂದ್ರನ ಬೆಳಕು ಸೂರ್ಯನ ಬೆಳಕಿನಂತಿರುವುದು. ಹಾಗಾದರೆ ಸೂರ್ಯನ ಬೆಳಕು ಹೇಗಿರ್ತದೆ? ಸೂರ್ಯನ ಬೆಳಕು 7ರಷ್ಟು ಹೆಚ್ಚಿ 7 ದಿನಗಳ ಬೆಳಕಿನಂತಿರುವುದು. ಆಶ್ಚರ್ಯ. ಹೌದು, ದೇವರು 29ನೇ ವಚನದಲ್ಲಿ 30ನೇ ಅಧ್ಯಾಯ 29ನೇ ವಚನ, ಇಸ್ರಾಯೇಲರ ಶರಣನ ಸಾನ್ನಿಧ್ಯವನ್ನು ಬಯಸಿ ಯೆಹೋವನ ಪರ್ವತಕ್ಕೆ ಹೋಗುವವನಂತೆ ಹೃದಯಾನಂದ ಪಡುವಿರಿ. ಅವಾಗೇನಾಗ್ತದೆ? ಹೌದು, ಆಗುವಂಥದ್ದು ಮತ್ತೆ ದೇವರ ಒಂದು ಪುನಃಸ್ಥಾಪನೆ. ಯೆಹೋವನಿಂದ ಅಶ್ಶೂರ್ಯರಿಗಾದ ವಿನಾಶವನ್ನು ಕೊನೆ ಭಾಗದಲ್ಲಿ ನಾವು ನೋಡ್ತೇವೆ. ಹೌದು, ಆತನು ಅವರೊಂದಿಗೆ ಹೋರಾಡ್ತಾ ಕೈ ಬೀಸಿ ಯುದ್ಧ ಮಾಡುವನು ದೇವಜನರಿಗಾಗಿ. ದೇವರು ವೈರಿಯ ಸಂಗಡ ಯುದ್ಧ ಮಾಡಬೇಕಾದರೆ ದೇವಜನರ ಸಂಗಡ ಯುದ್ಧ ಮಾಡಬಾರ್ದು. ಆದರೆ ದೇವರ 2 ಕಡೆ, ವೈರಿಯು ದೇವರ ವಿರುದ್ಧ, ಆ ಸ್ವಂತ ಜನರು ದೇವರ ವಿರುದ್ಧ. ಕೊನೆಗೆ ದೇವರು ಮಾಡುವಂಥದ್ದೇನು? ವೈರಿಯನ್ನು, ದೇವಜನರನ್ನು, ಅಶ್ಶೂರ್ಯದವರನ್ನು, ಇಸ್ರಾಯೇಲರನ್ನು, ಐಗುಪ್ತದವರನ್ನು ಒಟ್ಟು ಮಾಡುವ ಆತನಾಗಿದ್ದಾನೆ. ಆಶ್ಚರ್ಯ. ಯೆಶಾಯನ ಗ್ರಂಥ 30ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.